ದೇಶಕ್ಕಾಗಿ 40 ವೀರ ಯೋಧರ ಬಲಿದಾನ ಪ್ರತೀಕಾರ ಯಾವಾಗ ಎನ್ನುತ್ತಿರುವಂತಹ ಭಾರತ ಎಲ್ಲರ ಚಿತ್ತ ಇಂದಿನ ಸರ್ವಪಕ್ಷ ಸಭೆಯತ್ತ ಇದೆ. ಯಾವ ರೀತಿಯಾದಂತಹ ಚರ್ಚೆಗಳಾಗುತ್ತೆ, ಯಾವ ನಿರ್ಧಾರಕ್ಕೆ ಬರ್ತಾರೆ, ದೇಶಕ್ಕಾಗಿ 40 ವೀರ ಯೋಧರ ಬಲಿದಾನ ಆಗಿದೆ, ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಕೊಡಲೇಬೇಕು ಅನ್ನೋದು ದೇಶದ ಪ್ರತಿಯೊಬ್ಬರ ಒತ್ತಾಯ ಕೂಡ. ಹಾಗಾದ್ರೆ ಪ್ರತೀಕಾರ ಯಾವಾಗ, ಈ ನೋವಿಗೆ ನಮಗೆ ಸಮಾಧಾನ ಯಾವಾಗ ಅನ್ನೋದು ಇವತ್ತು ಸರ್ವಪಕ್ಷ ಸಭೆ ಇದೆ. ಅದರಲ್ಲಿ ಸಾಕಷ್ಟು ಚರ್ಚೆ ಆಗುತ್ತೆ. ಯೋಧರ ಪಾರ್ಥಿವ ಶರೀರಕ್ಕೆ ಒಂದ್ ಕಡೆ ಕುಟುಂಬಸ್ಥರು ಕಾತರರಾಗಿದ್ದಾರೆ. ಗುರು ಪಾರ್ಥಿವ ಶರೀರ ತವರಿಗೆ ತಲುಪೋದು ಸ್ವಲ್ಪ ವಿಳಂಬ ಆಗುತ್ತೆ ಅನ್ನೋದು ಮಾಹಿತಿ ಈಗ ಲಭ್ಯವಾಗಿರೋದು. ಮಧ್ಯಾಹ್ನ ಬೆಂಗಳೂರಿಗೆ 3:30 ನಂತರ ತಲುಪುವಂತ ನಿರೀಕ್ಷೆ ಇದೆ. ಅದಾದ ನಂತರ ಹುಟ್ಟೂರು ಗುಡಿಗೆರೆಗೆ ತಲುಪಿಸುವಂತ ಕೆಲಸ ಆಗುತ್ತೆ. ಯೋಧರ ಪಾರ್ಥಿವ ಶರೀರಕ್ಕೆ ಒಂದ್ ಕಡೆ ಕುಟುಂಬ ಕಾಯ್ತಾ ಇದ್ರೆ, ಇನ್ನೊಂದು ಕಡೆ ಸರ್ವಪಕ್ಷ ಸಭೆ ಆರಂಭವಾಗುತ್ತೆ. ಅದರಲ್ಲಿ ಮಹತ್ವದ ಚರ್ಚೆಗಳಾಗ್ತವೆ. ಯಾವ ರೀತಿಯಾಗಿ ಭಾರತ ಮುಂದಿನ ಹೆಜ್ಜೆಯನ್ನು ಇಡಬೇಕು ಅನ್ನೋದರ ಬಗ್ಗೆ. ಇನ್ನೊಂದು ಕಡೆ ಇಡೀ ದೇಶದ ಜನತೆ ಪ್ರತೀಕಾರ ಯಾವಾಗ, ಯಾವ ಒಂದು ಹಂತದವರೆಗೆ ಇದೆಲ್ಲವನ್ನ ಕೂಡ ನಾವು ಸಹಿಸಿಕೊಂಡಿರೋದು ಅನ್ನೊಂದು ಪ್ರಶ್ನೆ. ಇನ್ನೊಂದು ಕಡೆ ಮಧ್ಯಾಹ್ನ ಬೆಂಗಳೂರಿಗೆ ತಲುಪುವಂತ ನಿರೀಕ್ಷೆ ಇದೆ. ಬೆಳಗ್ಗೆ ತಲುಪಬೇಕಾಗಿತ್ತು, ನಿನ್ನೆ ಸಂಜೆ ಕೂಡ ತಲುಪುವಂತ ನಿರೀಕ್ಷೆ ಇತ್ತು, ಆದರೆ ತಾಂತ್ರಿಕ ಕಾರಣಗಳಿಂದ ಆಗಿರಲಿಲ್ಲ. ಇವತ್ತು ಬೆಳಗ್ಗೆ 7 ರಿಂದ 8 ಗಂಟೆ ಒಳಗೆ ಪಾರ್ಥಿವ ಶರೀರ ತಲುಪುತ್ತೆ ಗುರು ಅವರದ್ದು ಅಂತ ಮಾಹಿತಿ ಇತ್ತು. ಆದ್ರೆ ಈಗ ದೆಹಲಿಯಿಂದ ತಿರುಚಿ, ಕ್ಯಾಲಿಕಟ್ ಮೂಲಕ ನಂತರ ಬೆಂಗಳೂರಿಗೆ ಬರುವಂತಹ ಒಂದು ಯೋಜನೆಯನ್ನ ಹಾಕೊಂಡಿರೋದ್ರಿಂದ ಬೆಂಗಳೂರಿಗೆ ಪಾರ್ಥಿವ ಶರೀರ ಬರೋದು ಲೇಟ್ ಆಗುತ್ತೆ ಅನ್ನೊಂದು ಮಾಹಿತಿ ಲಭ್ಯವಾಗಿದೆ. ಇನ್ನು ಅಂತ್ಯ ಸಂಸ್ಕಾರಕ್ಕೆ ಗುಡಿಗೆರೆಯಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅಲ್ಲೂ ಕೂಡ ಈ ಒಂದು ವಿಳಂಬದ ಸುದ್ದಿ ಹೋಗಿರೋದ್ರಿಂದ ಈಗ ಏನು ಕನವರಿಕೆಯಲ್ಲಿದ್ದಾರೆ. ಜೊತೆಗೆ ತನ್ನ ಮಗನ ಮುಖವನ್ನ ಒಮ್ಮೆ ನೋಡಬೇಕು ಅಂತ ಗುರು ಅವರ ತಾಯಿ ಬಹಳಷ್ಟು ಕೇಳ್ತಾ ಇದ್ರು. ಈಗ ಅವರಿಗೂ ಕೂಡ ಇನ್ನಷ್ಟು ಹೊತ್ತು ಕಾಯಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೀಗ ನಮ್ಮ ಪ್ರತಿನಿಧಿಗಳು ಧರಣೇಶ್ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ, ಜೊತೆಗೆ ರಾಘವೇಂದ್ರ ಮಂಡ್ಯದ ಗುಡಿಗೆರೆಯಿಂದ ನೇರ ಸಂಪರ್ಕದಲ್ಲಿ ಇಬ್ಬರು ಕೂಡ ಜಾಯ್ನ್ ಆಗಿದ್ದಾರೆ. ನಾನಿಬ್ಬರನ್ನು ಕೂಡ ಮಾತಾಡಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹುತಾತ್ಮ ಯೋಧ ಗುರು ಚಿಕ್ಕಮ್ಮ ತೀವ್ರ ಅಸ್ವಸ್ಥರಾಗಿದ್ದಾರೆ ಅನ್ನೋದು ಮಾಹಿತಿಗೆ ಲಭ್ಯವಾಗ್ತಿರೋದು. ಹುತಾತ್ಮ ಯೋಧ ಗುರು ಅವರ ಚಿಕ್ಕಮ್ಮ ಗುಡಿಗೆರೆಯಲ್ಲಿ ಕಳೆದ 2 ದಿನಗಳಿಂದ ನಿರಂತರವಾಗಿ ಪಾಪ ಅವರು ಕಣ್ಣೀರು ಹಾಕ್ತಾ ಇದ್ರು, ಊಟ ಕೂಡ ಮಾಡ್ತಾ ಇರಲಿಲ್ಲ. ಸ್ಥಳದಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿರುವಂತದ್ದು ಈಗೆಲ್ಲ ಮಾಹಿತಿ ಗೊತ್ತಾಗ್ತಿರೋದು. ಭಾಗ್ಯಮ್ಮ ಗುರು ಅವರ ಚಿಕ್ಕಮ್ಮ ಇವರು ಬಹಳ ಪ್ರೀತಿಯಿಂದ ಚಿಕ್ಕ ವಯಸ್ಸಿನಿಂದ ನೋಡ್ಕೊಂಡು ಬಂದಿರ್ತಾರೆ, ಸಾಕಿದ್ದಾರೆ. ಅವರನ್ನ ಈಗ ಆಸ್ಪತ್ರೆಗೆ ಕಳಿಸಲಾಗಿದೆ, ಅಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸ್ಥಳದಲ್ಲೇ ಪ್ರಜ್ಞೆ ತಪ್ಪಿ ಭಾಗ್ಯಮ್ಮ ಅವರು ಕುಸಿದಿದ್ದಾರೆ. ಗುಡಿಗೆರೆ ಕಾಲೋನಿಯಲ್ಲಿರುವಂತಹ ಗುರು ಅವರ ನಿವಾಸ. ಗುರು ಅವರ ಚಿಕ್ಕಮ್ಮ ಭಾಗ್ಯಮ್ಮ ಚಿಕ್ಕ ವಯಸ್ಸಿನಿಂದ ಬಹಳ ಪ್ರೀತಿಯಿಂದ ನೋಡಿದಂಥವ್ರು ಗುರು ಅವ್ರನ್ನ. ಅವರ ಒಂದು ನಿಧನದ ಸುದ್ದಿಯಿಂದ ಯಾವಾಗ ಕೇಳುತ್ತೋ ಆ ಕ್ಷಣದಿಂದ ಆ ಕುಟುಂಬದ ಸದಸ್ಯರು ಯಾರೂ ಕೂಡ ಆಹಾರವನ್ನು ಕೂಡ ಸೇವಿಸ್ತಾ ಇಲ್ಲ. ನಿದ್ದೆ ಅಂತೂ ದೂರದ ಮಾತು. ಆ ರೀತಿಯಾಗಿ ರಾತ್ರಿ ಹಗಲು ಕಾಯ್ತಾ ಇದ್ದಾರೆ. ಗುರು ತಂದೆ, ತಾಯಿ, ಪತ್ನಿ, ಕುಟುಂಬಸ್ಥರು, ಸಹೋದರರು, ಗ್ರಾಮಸ್ಥರು ಎಲ್ಲರಲ್ಲೂ ಕೂಡ ಆ ನೋವನ್ನ ಈಗ ಒಂದು ರೀತಿಯಾಗಿ ಪದೇ ಪದೇ ಕಾಡ್ತಾ ಇದೆ ಅವ್ರನ್ನ. ಯಾಕಂದ್ರೆ ಪಾರ್ಥಿವ ಶರೀರವನ್ನು ಕೂಡ ಅವ್ರು ನೋಡಿಲ್ಲ ಮುಖವನ್ನು. ಈಗ ನೀವು ನೋಡ್ತಿರುವಂತದ್ದು ಭಾಗ್ಯಮ್ಮ ಅವ್ರನ್ನ ಏನವರು ಪ್ರಜ್ಞೆ ತಪ್ಪಿ ಕುಸಿದು ಬಿದ್ರು, ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡ್ಬರ್ತಿರುವಂತದ್ದನ್ನ ನೋಡ್ತಾ ಇದ್ದೀರಿ. ಈ ರೀತಿಯಾಗಿ ಪುತ್ರಶೋಕಂ ನಿರಂತರಂ ಅನ್ನೋ ಒಂದು ಮಾತಿದೆ. ಆದ್ರೆ ಇದುವರೆಗೆ ಮುಖವನ್ನೇ ಕೂಡ ನೋಡಿಲ್ಲ ಪನ್ನಯ್ಯ ಅವರ ಕಡೆ. ಅವರು ಕೂಡ ಅಸ್ವಸ್ಥರಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈಗ ಗುರು ಅವರ ಚಿಕ್ಕಮ್ಮ ಭಾಗ್ಯಮ್ಮ ನೀವೀಗ ದೃಶ್ಯಗಳಲ್ಲಿ ನೋಡ್ತಿರುವಂತದ್ದು. ಅವರು ಕೂಡ ಕಳೆದ 2 ದಿನಗಳಿಂದ ಯಾವುದೇ ಆಹಾರವನ್ನು ಕೂಡ ಸೇವಿಸಿಲ್ಲ. ನಿರಂತರವಾಗಿ ಕಣ್ಣೀರಿನಿಂದ ಒಂದು ರೀತಿಯಾಗಿ ಬಳಲು ಹೋಗಿದ್ದಾರೆ. ಈ ರೀತಿಯಾದ ಸುದ್ದಿ ಇಡೀ ಕುಟುಂಬಕ್ಕೆ ಒಂದು ರೀತಿಯಾಗಿ ಸಿಲಿಂಡರ್ನಂತೆ ಬಂದು ಅಪ್ಪಳಿಸಿದೆ ಹೇಳಲು ಕೂಡ ತಪ್ಪಾಗುತ್ತಿಲ್ಲ. ಯೋಧ ಗುರು ಅವರ ಚಿಕ್ಕಮ್ಮ ಈಗ ತೀವ್ರವಾಗಿ ಅಸ್ವಸ್ಥರಾಗಿದ್ದಾರೆ. ಹುಡುಗನ್ಗೆ ಚಿಕ್ಕಮ್ಮ ಆಂಬುಲೆನ್ಸ್ ಇಲ್ಲಪ್ಪ. ಹುಡುಗನ್ಗೆ ಚಿಕ್ಕಮ್ಮ ಆಂಬುಲೆನ್ಸ್ ಇಲ್ಲಪ್ಪ. ಹುಡುಗನ್ಗೆ ಚಿಕ್ಕಮ್ಮ ಆಂಬುಲೆನ್ಸ್ ಇಲ್ಲಪ್ಪ.
ಇನ್ನು ಪುಲ್ವಾಮಾ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನ 3:40ಕ್ಕೆ ಬೆಂಗಳೂರಿಗೆ ಗುರು ಅವರ ಪಾರ್ಥಿವ ಶರೀರ ತಲುಪುತ್ತೆ ಅನ್ನೊಂದು ಮಾಹಿತಿ ಲಭ್ಯವಾಗುತ್ತಿರುವುದು. ಗುರು ಪಾರ್ಥಿವ ಶರೀರ ಆಗಮನದಲ್ಲಿ ವಿಳಂಬ ಆಗಿದೆ. ನಿನ್ನೆ ರಾತ್ರಿಯೇ ತಲುಪಬೇಕಾಗಿತ್ತು, ಆದರೆ ನಿನ್ನೆ ಕೂಡ ಆಗಲಿಲ್ಲ. ಇವತ್ತು ಬೆಳಗ್ಗೆ ನಿರೀಕ್ಷೆ ಇತ್ತು, ಬೆಳಗ್ಗೆ ಕೂಡ ಈಗ ಪಾರ್ಥಿವ ಶರೀರ ತಲುಪೋದಿಲ್ಲ ಅನ್ನೋದು ಮಾಹಿತಿ ಲಭ್ಯವಾಗಿದೆ. ಸಿಆರ್ಪಿಎಫ್ ವಾಹನದ ಮೇಲೆ ಆದಂತಹ ಒಂದು ದಾಳಿ ಪ್ರಕರಣ ಏನಿದೆ, ಅದರಲ್ಲಿ ಆ ಒಂದು ದಾಳಿಯಲ್ಲಿ ಮೃತಪಟ್ಟಂತಹ ಮಂಡ್ಯದ ಯೋಧ ಗುರು ಅವರ ಪಾರ್ಥಿವ ಶರೀರ ಆಗಮನದಲ್ಲಿ ಈಗ ವಿಳಂಬ ಆಗಿದೆ. ದೆಹಲಿಯಿಂದ ಏನು ಕ್ಯಾಲಿಕಟ್ ಮೂಲಕ ಬರೋದ್ರಿಂದ ತಿರುಚಿ ಕ್ಯಾಲಿಕಟ್ ಎಲ್ಲ ಹೋಗಿ ಅಲ್ಲಿ ಪಾರ್ಥಿವ ಶರೀರವನ್ನ ಅಲ್ಲಿ ತಲುಪಿಸಿ ನಂತರ ಮಧ್ಯಾಹ್ನ ಬೆಂಗಳೂರಿಗೆ ಬರುವಂತಹ ಒಂದು ಯೋಜನೆಯನ್ನ ಈಗಾಗಲೇ ಹಾಕೊಳ್ಳಲಾಗಿದೆ. ಹಾಗಾಗಿ ಈಗ ತಡವಾಗ್ತಾ ಇರುವಂಥದ್ದು ಗೊತ್ತಾಗ್ತಿದೆ. ಸಿಆರ್ಪಿಎಫ್ ವಾಹನದ ಮೇಲೆ ಏನು ದಾಳಿ ಆಯಿತು, ಅದರಲ್ಲಿ ಮಂಡ್ಯದ ಗುಡಿಗೆರೆಯ ಗುರು ಅವರು ಕೂಡ ಬಲಿಯಾಗಿದ್ರು. ನಂತರ ಅವರ ಪಾರ್ಥಿವ ಶರೀರವನ್ನ ಈಗ ಯಾವಾಗ ತರಲಾಗುತ್ತೆ ಅನ್ನೋ ನಿರೀಕ್ಷೆ ಈಗ ಕರ್ನಾಟಕದ ಜನತೆ ಅವರ ಕುಟುಂಬಕ್ಕಿದೆ. ಅದು ಮಧ್ಯಾಹ್ನದ ನಂತರ ಅಂತ ಈಗ ಗೊತ್ತಾಗಿದೆ. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ರಾಘವೇಂದ್ರ, ಮಂಡ್ಯದಿಂದ ಗುಡಿಗೆರೆಯಿಂದ ನೇರ ಸಂಪರ್ಕದಲ್ಲಿ. ರಾಘವೇಂದ್ರ, ಈಗ ಅವರ ಚಿಕ್ಕಮ್ಮ ಅಸ್ವಸ್ಥರಾಗಿದ್ದಾರೆ ಅಂತ, ಏನಾಯ್ತು ಅವರಿಗೆ? ಸದ್ಯಕ್ಕೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ, ಹೇಗೆ ಅಂತ? ಎಸ್ ಅವಿನಾಶ್, ಏನು ಕಳೆದ 2 ದಿನಗಳ ಹಿಂದೆ ಪುಲ್ವಾಮಾದಲ್ಲಿ ನಡೆದಂತಹ ಉಗ್ರರ ಅಟ್ಟಹಾಸದಲ್ಲಿ ಮಂಡ್ಯದ ಯೋಧ ಗುರು ಮೃತಪಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳ ಹಿಂದೆ ಈ ಕುಟುಂಬಕ್ಕೆ ಒಂದು ಮಾಹಿತಿ ಸಿಕ್ಕಿತ್ತು. ಏನು ತಮ್ಮ ಕುಟುಂಬದ ಯೋಧನಾಗಿದ್ದಂತಹ ಏನು ಗುರು ಹುತಾತ್ಮರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಕುಟುಂಬದ ಎಲ್ಲರೂ ಕೂಡ ಕಳೆದ 2 ದಿನಗಳಿಂದಲೂ ಕೂಡ ಒಂದು ರೀತಿಯಾಗಿ ದುಃಖದ ವಾತಾವರಣ ಇತ್ತು. ಎಲ್ಲರೂ ಕೂಡ ಒಂದು ಕಣ್ಣೀರಾಗ್ತಾ ಮಗನ ಒಂದು ದರ್ಶನಕ್ಕಾಗಿ ಕಾಯ್ತಾ ಇದ್ರು. ಆದ್ರೆ ಇಂದೂ ಕೂಡ ಅವರ ಪಾರ್ಥಿವ ಶರೀರ ಗ್ರಾಮಕ್ಕೆ ಬಂದಿಲ್ಲ. ಹೀಗಾಗಿ ಕೂಡ ನಿನ್ನೆಯಿಂದಲೂ ಕೂಡ ಏನು ಊಟ ತಿಂಡಿ ಇಲ್ಲ, ನಿದ್ರೆ ಬಿಟ್ಟು ಎಲ್ಲ ಇದ್ದಂತಹ ಅವರ ಚಿಕ್ಕಮ್ಮ ಇವತ್ತು ತೀವ್ರವಾಗಿ ಅಸ್ವಸ್ಥಗೊಂಡಿದ್ರು. ಏನು ಮನೆಯ ಮುಂದೆ ಅಳ್ತಾ ಕೂತಿದ್ದಂತ ಅವರ ಚಿಕ್ಕಮ್ಮ ಭಾಗ್ಯಮ್ಮ ಅಸ್ವಸ್ಥಗೊಂಡು ಕುಸಿದು ಬಿದ್ದ ಹಿನ್ನೆಲೆಯಲ್ಲಿ ಅವರ ಸಂಬಂಧಿಕರು ಮತ್ತೆ ಅವರ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಕೂಡ ಅವರನ್ನು ಹೊತ್ತುಕೊಂಡು ಸುಮಾರು 200 ಮೀಟರ್ ವರೆಗೂ ಕೂಡ ಕರ್ಕೊಂಡು ನಂತರ ಅವರನ್ನು ಆಂಬುಲೆನ್ಸ್ ಮೂಲಕ ಒಂದು ಆಸ್ಪತ್ರೆಗೆ ರವಾನಿಸುವಂತ ದೃಶ್ಯ ನಿಜಕ್ಕೂ ಕೂಡ ಮನ ಕಲಕುವಂತಿತ್ತು. ಯಾಕೆಂದ್ರೆ ಕಳೆದ 2 ದಿನಗಳಿಂದಲೂ ಕೂಡ ಇವರ ಕುಟುಂಬದ ಒಬ್ಬರಲ್ಲ ಒಬ್ಬರು ಪ್ರತಿದಿನವೂ ಕೂಡ ಹಾಸ್ಪಿಟಲ್ಗೆ ದಾಖಲಾಗ್ತಾನೆ ಇದ್ದಾರೆ. ಯಾಕೆಂದ್ರೆ ಎಲ್ಲರೂ ಕೂಡ ಒಂದು ನೋವಿನಲ್ಲಿದ್ದಾರೆ. ಏನು ನಿನ್ನೆ ದಿನ ಕೂಡ ಅವರ ತಂದೆಯಾದಂತಹ ಹೊನ್ನೆಯವರು ಒಂದ್ ಕಡೆ ಕುಸ್ತಿ ಬಿದ್ದರೆ ಅವರ ಅಮ್ಮನಾದಂತಹ ಚಿಕ್ಕೋಳಮ್ಮ ಕೂಡ ನಿನ್ನೆ ಕುಸ್ತಿ ಬಿದ್ದಿದ್ರು. ಅವರಿಬ್ಬರನ್ನು ಕೂಡ ನಿನ್ನೆಗೆ ಚಿಕಿತ್ಸೆ ಕೊಡಿಸಿಕೊಳ್ಳಲಾಗಿತ್ತು. ಜೊತೆಗೆ ಅವರ ತಮ್ಮ ಆನಂದ್ ಮತ್ತೆ ಇನ್ನೊಬ್ಬರು ತಮ್ಮ ಕೂಡ ಕುಸಿದು ಬಿದ್ದಿದ್ರು. ಅವರನ್ನು ಕೂಡ ನಿನ್ನೆ ಆಸ್ಪತ್ರೆಗೆ ಕರೆದೊಯ್ದು ಒಂದು ಚಿಕಿತ್ಸೆಯನ್ನು ಕೊಡಲಾಗಿತ್ತು. ಇವತ್ತು ಅವರ ಚಿಕ್ಕಮ್ಮ ಕುಸಿದು ಬಿದ್ದಿದ್ದಾರೆ. ಹೀಗಾಗಿ ಅಂದ್ರೆ ಪ್ರತಿದಿನವೂ ಕೂಡ ಅವರ ಮನೆಯಲ್ಲಿ ಒಬ್ಬರಲ್ಲ ಒಬ್ಬರು ಏನಿವ ಸಾವಿನ ಸುದ್ದಿ ತಿಳಿದಾವಿಂದ ಪ್ರತಿದಿನ ಕೂಡ ಒಬ್ಬರಲ್ಲ ಒಬ್ಬರು ಅಸ್ವಸ್ಥ ಆಗ್ತಿದ್ದಾರೆ. ಹೀಗಾಗಿ ಒಂದು ಕುಟುಂಬ ಎಲ್ಲೋ ಒಂದು ಕಡೆ ಅವರ ನೋವಿನ ಏನು ಅವರ ಮನೆಯ ಮಗನಾಗಿದ್ದ ಗುರುವಿನ ಸಾವಿನ ನೋವಿನಲ್ಲೂ ಕೂಡ ದುಃಖದಲ್ಲಿ ಸಾಕಷ್ಟು ಒಂದು ಜರ್ಜರಿತ ಆಗಿದೆ. ಹೀಗಾಗಿ ಅವರು ಎಲ್ಲರೂ ಕೂಡ ಒಂದೇ ಯಾವಾಗ ಮಗನ ಒಂದು ಕಣ್ತುಂಬ ನೋಡಬೇಕು ಅನ್ನೋ ಪಾರ್ಥಿವ ಶರೀರವನ್ನು ಆದಷ್ಟು ಬೇಗ ತರಿಸ್ಕೊಡ್ಬೇಕು ಅನ್ನೋ ಒಂದು ಮಾಹಿತಿಗಳು ಕೂಡ ಕೇಳ್ತಾ ಇದೆ. ಜೊತೆಗೆ ಈಗಾಗಲೇ ಕೂಡ ಗ್ರಾಮದಲ್ಲಿ ಏನು ಗ್ರಾಮಸ್ಥರು ಸೇರಿದಂತೆ ಅವರ ಸಂಬಂಧಿಕರು ಗುರುವಿನ ಪಾರ್ಥಿವ ಶರೀರವನ್ನು ಆದಷ್ಟು ಶೀಘ್ರವಾಗಿ ತರಬೇಕು ಅಂತ ಹೇಳಿ ಈಗ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಯಾಕೆಂದ್ರೆ ನಿನ್ನೆ ರಾತ್ರಿ ಅವರ ಪಾರ್ಥಿವ ಶರೀರ ಗ್ರಾಮಕ್ಕೆ ಬರ್ತಾರೆ ಅನ್ನೋ ಒಂದು ಮಾಹಿತಿ ಜಿಲ್ಲಾಡಳಿತ ಕೊಟ್ಟಿತ್ತು. ಆದರೆ ತಾಂತ್ರಿಕ ಕಾರಣಗಳಿಂದ ವಿಮಾನ ವಿಳಂಬ ಆಗುವ ಹಿನ್ನೆಲೆಯಲ್ಲಿ ನಿನ್ನೆಯೂ ಕೊಡಲಿಲ್ಲ. ಮತ್ತೆ ಇಂದು ಬೆಳಿಗ್ಗೆ ಮುಂಜಾನೆ ಸುಮಾರು 1 ಗಂಟೆಗೆ ಪಾರ್ಥಿವ ಶರೀರ ಬರುತ್ತೆ ಅನ್ನೋ ಮಾಹಿತಿ ಕೂಡ ಜಿಲ್ಲಾಡಳಿತ ನೀಡಿತ್ತು. ಆದರೆ ಇಂದು ಮುಂಜಾನೆ ಕೂಡ ಅದು ಬರಲಿಲ್ಲ. ಹೀಗಾಗಿ ತಾಂತ್ರಿಕ ವಿಳಂಬ ಕಾರಣದಿಂದ ಇಂದು ಮಧ್ಯಾಹ್ನ ಸುಮಾರು 3:40ಕ್ಕೆ ವಿಶೇಷ ವಿಮಾನ. ಮತ್ತೆ ಮಾತಾಡ್ತೀರಿ ರಾಘವೇಂದ್ರ. ಈಗ ಡೆಹ್ರಾಡೂನ್ನಿಂದ ನೇರ ದೃಶ್ಯಾವಳಿಗಳು ಬರ್ತಿದ್ದಾವೆ, ಬನ್ನಿ ನೋಡ್ಕೊಂಬರೋಣ. ಅಲ್ಲಿ ಈಗ ಡೆಹ್ರಾಡೂನ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ, ನೇರ ದೃಶ್ಯಾವಳಿಗಳು. ಅಲ್ಲಿ ಪಾರ್ಥಿವ ಶರೀರವನ್ನ ಈಗ ತಲುಪಿಸಲಾಗಿದೆ. ಅವರ ಕುಟುಂಬಸ್ಥರಿಗೆ ಎಲ್ಲರೂ ಕೂಡ ಅಲ್ಲಿ ಬಂದು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದಾರೆ. ಈಗ ಒಂದು ಕಡೆಯಿಂದ ಒಂದೊಂದು ರಾಜ್ಯಗಳಿಗೆ ಸಂಬಂಧಪಟ್ಟಂತ ಅಲ್ಲಿನ ಯೋಧರನ್ನ ಅವರ ಪಾರ್ಥಿವ ಶರೀರವನ್ನ ಈಗ ಅವರ ಕುಟುಂಬಸ್ಥರಿಗೆ ನೀಡಲಾಗ್ತಿದೆ, ತಲುಪಿಸಲಾಗ್ತಾ ಇದೆ. ಆ ಒಂದು ಕಾರ್ಯದಲ್ಲಿ ಈಗ ಡೆಹ್ರಾಡೂನ್ ನಲ್ಲಿ ನೋಡ್ತಾ ಇದ್ರೆ ಅವರ ಕುಟುಂಬಸ್ಥರು, ಅವರ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಈಗ ಆ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಅವರ ಕುಟುಂಬಕ್ಕೆ ಈಗ ಹಸ್ತಾಂತರವನ್ನ ಮಾಡಲಾಗ್ತಿದೆ ಸೇನೆಯ ಕಡೆಯಿಂದ. ಹುತಾತ್ಮ ಯೋಧರಿಗೆ ಒಂದ್ ಕಡೆ ಕಣ್ಣೀರ ನಮನ ಇಡೀ ರಾಷ್ಟ್ರಾದ್ಯಂತ ನಿನ್ನೆ ನೋಡಿದ್ರಿ. ಅದೇ ರೀತಿಯಾಗಿ ಇವತ್ತು ಅವರವರ ಕುಟುಂಬಕ್ಕೆ ಪಾರ್ಥಿವ ಶರೀರವನ್ನ ಹಸ್ತಾಂತರ ಮಾಡುವಂತಹ ಕೆಲಸ ಆಗ್ತಿದೆ. ಈಗ ಡೆಹ್ರಾಡೂನ್ ಉತ್ತರಾಖಂಡ್ನಲ್ಲಿ ನಿನ್ನೆಯ ಒಂದು ಮೊನ್ನೆ ಘಟನೆಯಲ್ಲಿ ಬಲಿಯಾದಂತಹ ಯೋಧನ ಪಾರ್ಥಿವ ಶರೀರವನ್ನ ಈಗ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಿರುವಂತದನ್ನ. ಅದೇ ರೀತಿಯಾಗಿ ಇವತ್ತು ದೆಹಲಿಯಿಂದ ಹೊರಟಂತದ್ದು ಅಲ್ಲಿಂದ ಬೆಂಗಳೂರಿನ 3:40ಕ್ಕೆ ತಲುಪುತ್ತೆ. ಸದ್ಯಕ್ಕೆ ಡೆಹ್ರಾಡೂನ್ನಲ್ಲಿ ಪಾರ್ಥಿವ ಶರೀರವನ್ನ ಏನು ಸೇನೆಯವರು ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡೋದು ಪ್ರೊಸೀಜರ್. ಅದರ ಪ್ರಕಾರ ಈಗ ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಗ್ತಿದೆ. ಆ ಒಂದು ದುಃಖವನ್ನ ತಡೆಯುವಂಥದ್ದು ಬಹಳ ಕಷ್ಟ.
ತನ್ನ ದೇಶ ಸೇವೆಗೆ ಅಂತ ಹೋಗಿರ್ತಾರೆ. ಆದರೆ ಪ್ರತಿಯೊಬ್ಬ ಯೋಧನೂ ಕೂಡ ಒಂದು ಉತ್ತಮವಾದಂತಹ ಒಂದು ಯೋಚನೆಯ ಜೊತೆಗೆ ಉದಾತ್ತ ಯೋಚನೆಗಳು ಅಂತ ಹೇಳಬೇಕು ಹೋಗಿರ್ತಾನೆ. ಆದ್ರೆ ಆ ಅಂತ್ಯ ಅನ್ನೋದಿದೆಯಲ್ಲ ಕುಟುಂಬಕ್ಕೆ ಬಹಳ ಕಾಡುತ್ತೆ. ಈಗ ನೀವು ನೋಡ್ತಿರುವಂತದ್ದು ಉತ್ತರಾಖಂಡ್ ಡೆಹ್ರಾಡೂನ್ ನಲ್ಲಿ ಪಾರ್ಥಿವ ಶರೀರವನ್ನ ಕುಟುಂಬಕ್ಕೆ ಹಸ್ತಾಂತರ ಮಾಡ್ತಿರುವಂತದನ್ನ ಈಗಾಗಲೇ ಸೇನೆಯವರು ಬಂದಿದ್ದಾರೆ. ಅದೇ ರೀತಿಯಾಗಿ ಅಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ಅವರ ಕುಟುಂಬಸ್ಥರಿಗೆ ಪಾರ್ಥಿವ ಶರೀರವನ್ನ ಹಸ್ತಾಂತರ ಮಾಡುವ ಮೂಲಕ ಅಲ್ಲಿ ರವಾನೆ ಮಾಡುವ ಮೂಲಕ ನಂತರ ಬೆಂಗಳೂರಿಗೆ ಮಧ್ಯಾಹ್ನದ ನಂತರ 3:40ಕ್ಕೆ ತಲುಪುವಂತ ನಿರೀಕ್ಷೆ ಇದೆ. ಈಗ ನೀವು ನೋಡ್ತಿರುವಂತದ್ದು ಉತ್ತರಾಖಂಡ್ನ ಡೆಹ್ರಾಡೂನ್ನಲ್ಲಿ ಬಲಿಯಾದಂತ ಯೋಧನ ಪಾರ್ಥಿವ ಶರೀರವನ್ನ ಇಡೀ ಊರಿನ ಜನತೆ ಸುತ್ತಮುತ್ತಲಿನವರು ಎಲ್ಲರೂ ಕೂಡ ಆ ಒಂದು ಜಾಗಕ್ಕೆ ಬಂದಿದ್ದಾರೆ. ಅಗಲಿದ ಯೋಧನಿಗೆ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಬೇರೆ ಬೇರೆ ಗ್ರಾಮಗಳಿಂದ ಅಲ್ಲಿ ಸುತ್ತಮುತ್ತ ಊರುಗಳಿಂದ ಎಲ್ಲರೂ ಕೂಡ ಸ್ನೇಹಿತರ ಬಳಗ ಇನ್ನು ಅವರ ಕುಟುಂಬದವ್ರನ್ನ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಎಲ್ಲರೂ ಕೂಡ ಈ ಒಂದು ಘಟನೆಯಿಂದ ಕಂಪ್ಲೀಟ್ ಆಗಿ ಶೇಕ್ ಆಗಿದ್ದಾರೆ ಅಂತ. ಇದು ಕೇವಲ ಒಬ್ಬ ಸೈನಿಕನ ವಿಚಾರ ಅಲ್ಲ, 40ಕ್ಕೂ ಹೆಚ್ಚು ಸೈನಿಕರು ನಾವು ಕಳ್ಕೊಂಡಿದ್ದೀವಿ. ಎಲ್ಲಾ ಕಡೆ ಎಲ್ಲಾ ಊರಿನಲ್ಲೂ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಾದಂತಹ ದುಃಖ ಇದೆ. ಎಲ್ಲರಲ್ಲೂ ಕೇವಲ ಕುಟುಂಬ ಮಾತ್ರವಲ್ಲದೆ ಎಲ್ಲಾ ಜನರಿಗೂ ಕೂಡ ತಮ್ಮ ಕುಟುಂಬದಲ್ಲಿ ಯಾರನ್ನೋ ಕಳ್ಕೊಂಡಂತಹ ಒಂದು ನೋವಿದೆ. ಆದ್ರೆ ಎಲ್ರಿಗೂ ಕೂಡ ಇರುವಂತದ್ದು ಸಾಮಾನ್ಯ ಜನರಾಗಿ ನಾವೇನ್ ಮಾಡ್ಬೋದು, ಯಾವ ರೀತಿಯಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋದು ಅಥವಾ ಇದಕ್ಕೆ ನಮ್ಮ ಪಾತ್ರ ಏನು ಅನ್ನೋದು. ಇದಕ್ಕೋಸ್ಕರ ಎಲ್ಲರೂ ಕೂಡ ಸರ್ಕಾರದ ಮೂಲಕ ಏನಾದ್ರೂ ಆಗ್ಲೇಬೇಕು ಅಂತ ಈಗ ವಾರಣಾಸಿಯಲ್ಲೂ ಕೂಡ ಪಾರ್ಥಿವ ಶರೀರಕ್ಕಾಗಿ ಕಾದು ಕುಳಿತಿದ್ದಾರೆ. ಇದು ಎಲ್ಲಾ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಯೋಧರು ಅವರ ಹುಟ್ಟೂರಿತ್ತು ಅಲ್ಲಿ ಕಂಡುಬರ್ತಿರುವಂತಹ ದೃಶ್ಯಗಳು. ವಾರಣಾಸಿ ಮತ್ತು ಡೆಹ್ರಾಡೂನ್ ಎರಡೂ ಕಡೆ ಕೂಡ ಈಗ ಕಾಯ್ತಿರುವುದನ್ನು ನೋಡ್ತಾ ಇದ್ರಿ. ಆ ರೀತಿಯಾಗಿ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್ ಅಲ್ಲಿನ ದೃಶ್ಯಗಳನ್ನು ಸದ್ಯಕ್ಕೆ ನೋಡ್ತಾ ಇರೋದು. ಕಾದು ಕಳೆದ 2 ದಿನಗಳಿಂದ ಯಾವಾಗ ಸುದ್ದಿ ಗೊತ್ತಾಯಿತು ಈ ರೀತಿಯಾಗಿ ನಮ್ಮ ಕುಟುಂಬದ ಯೋಧರು ಈ ರೀತಿ ಒಂದು ದಾಳಿಯಲ್ಲಿ ಬಲಿಯಾಗಿದ್ದಾರೆ ಅಂತ, ಆ ಕ್ಷಣದಿಂದ ಇದೇ ರೀತಿಯಾಗಿ ಕಣ್ಣೀರು ಹಾಕ್ತಾ ಯಾವುದೇ ಊಟವನ್ನು ಕೂಡ ಸೇವಿಸದೆ ನಿದ್ದೆ ಅಂತೂ ಹೇಳಿದಾಗೆ ದೂರದ ಮಾತು. ಆ ರೀತಿಯಾಗಿ ಈಗ ವಾರಣಾಸಿ ಮತ್ತು ಉತ್ತರಾಖಂಡ್ನಲ್ಲಿ ಪಾರ್ಥಿವ ಶರೀರಕ್ಕಾಗಿ ಒಂದು ಕಡೆ ಉತ್ತರಾಖಂಡ್ನಲ್ಲಿ ಪಾರ್ಥಿವ ಶರೀರ ತಲುಪಿದೆ, ವಾರಣಾಸಿಯಲ್ಲಿ ಕಾಯ್ತಿದ್ದಾರೆ. ಇದು ದೇಶ ಅಂತ ಬಂದಾಗ ಬೇರೆ ಬೇರೆ ರಾಜ್ಯಗಳು ಜಾತಿ ಮತಗಳ ಬಗ್ಗೆ ಮಾತನಾಡ್ತಾ ಇರ್ತೀವಿ. ಆದ್ರೆ ಯೋಧರ ವಿಚಾರ ಬಂದಾಗ ಎಲ್ಲರೂ ಒಂದೇ, ಎಲ್ಲರ ನೋವು ಒಂದೇ, ಎಲ್ಲ ರಾಜ್ಯದಲ್ಲಿರುವಂತಹ ಆ ಕುಟುಂಬಗಳು ಅವರ ನೋವುಗಳು ಒಂದೇ ಅನ್ನೋದು. ಇನ್ನು ತ್ರಿವರ್ಣ ಧ್ವಜವನ್ನ ಹಾರಿಸುತ್ತಾ ವೀರ ಯೋಧನಿಗೆ ಜೈಕಾರವನ್ನ ಹಾಕುತ್ತಾ ದೇಶಕ್ಕೋಸ್ಕರ ಪ್ರಾಣವನ್ನು ತೆತ್ತಂತ ವೀರ ಯೋಧರು ಎಲ್ಲರಿಗೂ ಕೂಡ ಜೈಕಾರ ಹಾಕ್ತಾ ಅಲ್ಲಿ ಪಾರ್ಥಿವ ಶರೀರಕ್ಕಾಗಿ ಕಾಯ್ತಿದ್ದಾರೆ.